ಹೇಳಕ್ ಹೋಗೋದಿಲ್ಲ. ಅದು ಒಂದು 15-20 ನಿಮಿಷ ನಿಮ್ಮ ಜೊತೆ ನಿಮ್ಮ ಟೈಮ್ ತಗೋತೀನಿ. ನಾನು ಹೇಳುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ನಾವು ಓದಿದ್ದನ್ನು ಹೆಂಗೆ ನೆನ್ಪಿಟ್ಕೋಬೇಕು. ಇವತ್ತ ನಾ ರಾಜ್ಯದ ಎಲ್ಲಾ ಕಡೆ ತಿರುಗಾಡ್ತೀನಿ, ಸಮಸ್ಯೆ ಇರೋದು ಅದೇ, ಓದಿದ್ದು ಯಾವ ರೀತಿ ನೆನ್ಪಿಟ್ಕೋಬೇಕು. ಸೊ ಓದ್ತೀವಿ, ಸಾಯಂಕಾಲ ನೆನಪಾಗಿಬಿಡ್ತಾರೆ. ಸರ್ ನಾನು ಸಾಕಷ್ಟು ಓದಿರ್ತೀನಿ, ಎಕ್ಸಾಮ್ದಾಗ ನೆನಪೇ ಬರೋದಿಲ್ಲ. ಸರ್ ನಾನು ಅಂದುಕೊಂಡಿರ್ತೀನಿ, ಅಲ್ಲಿ ಆನ್ಸರೇ ಬೇರೆ ಬರೆದು ಬಿಟ್ಟಿರ್ತೀನಿ. ಸರ್ ಅದು ಎಕ್ಸಾಮ್ದಾಗ ಆ ಕ್ವಶನ್ ಆನ್ಸರ್ ನೆನಪಲ್ಲಿಲ್ಲ, ರೂಮ್ನ್ಯಾಗ ಬಂದು ಊಟ ಮಾಡೋ ನೆನಪತ್ತು ಸರ್ ಅದನ್ನ ಆನ್ಸರ್. ಇದು ಸಾಮಾನ್ಯವಾಗಿರುವಂತ ಸಮಸ್ಯೆ, ಎಲ್ಲಾ ವಿದ್ಯಾರ್ಥಿಗಳ ಸಮಸ್ಯೆ. ಇದಕ್ಕೆ ಕಾರಣ ಏನು? ಇದರ ಹಿಂದೆ ಇದಕ್ಕೆ ನಾವು ಯಾಕೆ ಓದಿದ್ದು ಮರಿತೀವಿ? ಈ ಒಂದು ಓದಿನಲ್ಲಿ ನಮ್ಮ ದೇಹದ ಯಾವ ಯಾವ ಭಾಗಗಳು ಪಾಲ್ಗೊಳ್ತಾವ, ಇದನ್ನ ನಾನು ವಿಶೇಷವಾಗಿ ಅಧ್ಯಯನ ಮಾಡಿದೆ. ಸುಮಾರು 300ಕ್ಕಿಂತ ಹೆಚ್ಚು ಪುಸ್ತಕಗಳ ಅಧ್ಯಯನ ಮಾಡಿದೆ. ಏನಿದ್ರ ಮರ್ಮ ಏನದು? ಈ ಓದಿದ್ದು ಎಲ್ಲಿ ಹೋಗ್ತದ? ಯಾಕೆ ಒಂದ್ ಹುಡುಗ ಸಬ್ಜೆಕ್ಟ್ ಟೀಚರ್ ಅದನ್ನೇ ಒಬ್ಬರೇ ಇರ್ತಾರ, ಅದೇ ಸಬ್ಜೆಕ್ಟ್ ಇರ್ತದ, ಅದೇ ಫಿಸಿಕ್ಸ್ ಇರ್ತದ, ಅದೇ ಬಯಾಲಜಿ ಇರ್ತದ, ಅದೇ ಇತಿಹಾಸ ಇರ್ತದ. ಅದ್ರ ಒಬ್ಬ ತಿಳ್ಕೊಳ್ಳೋದು ರೀತಿನೇ ಬೇರೆ ಇರ್ತದೆ, ಇನ್ನೊಬ್ಬ ತಿಳ್ಕೊಳ್ಳೋದು ರೀತಿನೇ ಬೇರೆ ಇರ್ತದೆ. ವ್ಯತ್ಯಾಸ ಅದೇ ಪಠ್ಯ, ಅದೇ ಪುಸ್ತಕ ಇರ್ತದ, ಅವಕ್ಕೆ ಓದಿದ್ದು ರೀತಿ ಅರ್ಥ ಬೇರೆ ಆಗ್ತದೆ, ಇನ್ನೊಬ್ಬರಿಗೆ ಅರ್ಥ ಬೇರೆ ಆಗ್ತದೆ. ಈ ವ್ಯತ್ಯಾಸ ಕಾಣ್ತದಲ್ಲ, ಹಿಂಗಾಗ್ತದ. ಇದನ್ನ ವಿಶೇಷ ಅಧ್ಯಯನ ತೆಗೆದುಕೊಂಡೆ, ಏನಾಗಿದೆ ಅಂತ ಕಾರಣ. ಆ ಹಿನ್ನೆಲೆಯಲ್ಲಿ ನಾನು ಮೆಮರಿ ಪ್ರೊಸೆಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ಬ್ರೈನ್ ಒಂದು ರಚನೆ ನಿಮ್ಗೆ ಗೊತ್ತದ. ನಿಮ್ಗೆ ಸ್ಟ್ರಕ್ಚರ್, ಲೆಫ್ಟ್ ಬ್ರೈನ್ ಇರ್ತದ, ರೈಟ್ ಬ್ರೈನ್ ಇರ್ತದ. ಸುಮಾರು 1.4 kg ತೂಕವುಳ್ಳಂತಕ್ಕಂಥ ಬ್ರೈನ್ ಇದೆ. ಈ ಬ್ರೈನ್ ನಲ್ಲಿ ಬೇರೆ ಬೇರೆ ಭಾಗಗಳು, ಮುಂದೆ ಮುಂಮೆದುಳು, ಹಿಂಭಾಗ, ಮಧ್ಯಭಾಗ, ಅದರಲ್ಲಿ ಮತ್ತೆ ಹಿಪ್ಪೋಕ್ಯಾಂಪಸ್, ಅಮಿಗಡಲ, ಹೀಗೆ ಬೇರೆ ಬೇರೆ ಭಾಗಗಳು. ಆದ್ರೆ ಇವೆಲ್ಲಕ್ಕಿಂತ ಹೆಚ್ಚು ಆ ಬ್ರೈನ್ ನಲ್ಲಿ ನಮ್ಮ ನೆನಪಿನಾಗ ಕಾರ್ಯದಲ್ಲಿ ತೊಡಗುವಂಥದ್ದು ಏನಂದ್ರೆ ನ್ಯೂರಾನ್ಗಳು. ಆ ನ್ಯೂರಾನ್ ಎಷ್ಟು ಇದೆ ಅಂತಕ್ಕಂಥ ವಿಜ್ಞಾನಿಗಳು ಲೆಕ್ಕ ಹಾಕಿದಾಗ 86 ಬಿಲಿಯನ್ ನ್ಯೂರಾನ್ಗಳು ನಮ್ಮ ಬ್ರೈನ್. 86 ಬಿಲಿಯನ್ ನ್ಯೂರಾನ್ಗಳು ನಮ್ಮಲ್ಲಿ. ಇಡೀ ಒಂದು ನೆನಪಿನಲ್ಲಿ, ಓದಿನಲ್ಲಿ ಪ್ರಮುಖ ಪಾತ್ರ ವಹಿಸುವಂತವೇ ಈ ನ್ಯೂರಾನ್ಗಳು. ಈ ನ್ಯೂರಾನ್ದಲ್ಲಿ ಅಕ್ಷರ ಅಂತ ಒಂದಿರ್ತದ, ನಿಮಗ ಡೆಂಡ್ರೈಟ್ಸ್ ಅಂತ ಇರ್ತದ. 2 ನ್ಯೂರಾನ್ಗಳ ಮಧ್ಯದಲ್ಲಿ ಒಂದು ಸಣ್ಣ ಅಂತರ ಇರ್ತದ, ಗ್ಯಾಪ್ ಇರ್ತದ, ಸಿನಾಪ್ಸ್ ಅಂತ ಕೇಳ್ತೇವೆ. ಆ ಸಿನಾಪ್ಸ್ ಅಲ್ಲಿ ರಾಸಾಯನಿಕ ಉತ್ಪತ್ತಿ ಆಗ್ತದ. ಆ ರಾಸಾಯನಿಕ ಉತ್ಪತ್ತಿಯಾಗಿ ಒಂದು ನ್ಯೂರಾನ್ದಲ್ಲಿ ಇರುವಂತ ಇನ್ಫಾರ್ಮೇಶನ್ ಇನ್ನೊಂದು ನ್ಯೂರಾನ್ ವರ್ಗಾವಣೆ ಆಗ್ತದೆ. ಈ ವರ್ಗಾವಣೆ ಆಗ್ಬೇಕಾಗಿತ್ತಂದ್ರ ನ್ಯೂರೋ ಟ್ರಾನ್ಸ್ಮಿಟರ್ ಬೇಕಾಗ್ತದೆ. ನೋಡಿ, ಆ ನ್ಯೂರೋ ಟ್ರಾನ್ಸ್ಮಿಟರ್ ಇದ್ದಾಗ ಆ ನ್ಯೂರೋ ಟ್ರಾನ್ಸ್ಮಿಟರ್ ಎಷ್ಟು ಆಕ್ಟಿವ್ ಆಗಿರ್ತದಲ್ಲ ಅಷ್ಟು ಇನ್ಫಾರ್ಮೇಶನ್ ವರ್ಗಾವಣೆ ಆಗ್ತದೆ. ಇದು ನೀವು ತಿಳ್ಕೋಬೇಕ. ಯಾವಾಗ ನ್ಯೂರಾನ್ ನಾವು ಓದಿದ್ದನ್ನ ರಿಸೀವ್ ಮಾಡ್ತದೆ, ಯಾವಾಗ ನ್ಯೂರಾನ್ ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತದೆ, ಯಾವಾಗ ನ್ಯೂರಾನ್ದಲ್ಲಿರುವಂತ ಇನ್ಫಾರ್ಮೇಶನ್ ಅಡ್ಡಿ ಆಗ್ತದೆ, ಗಾಬಾ, ಅಸೆಟಲ್ ಕೋಲಿನ್, ಸೆರೋಟಿನಿನ್, ಬೇರೆ ಬೇರೆ ಡೋಪಮೋನ, ಬೇರೆ ಬೇರೆ ರಾಸಾಯನಿಕಗಳು ಪ್ರಕ್ರಿಯೆಯಲ್ಲಿ ನಡೀತದ. ದೊಡ್ಡದಾದಂತ ಒಂದು ಸಂಕೀರ್ಣ ವ್ಯವಸ್ಥೆ ಈ ಬ್ರೈನ್ ಒಂದು ಫಂಕ್ಷನ್ ನೋಡಿದಾಗ. ನೆನಪಿಟ್ಟುಗಳ ಮಕ್ಕಳೇ, ನಮ್ಮ ಬ್ರೈನ್ ಈ ಇಡೀ ಸಾಮರ್ಥ್ಯ ಎಷ್ಟಂತಂದ್ರ, ಅಮೇರಿಕದಾಗ ಅಧ್ಯಯನ ಮಾಡಿದ್ರೆ 2010 ಬ್ರೈನ್ ಸಾಮರ್ಥ್ಯ ಎಷ್ಟು ಅಂತಂದ್ರ 2,50,000 GB ಸಾಮರ್ಥ್ಯ. ಎಷ್ಟು? ನಿಮ್ಮ ಮೊಬೈಲ್ ಒಂದು 64 GB ಇರ್ತದೆ, ಅದರಲ್ಲಿ 50,000 ಫೋಟೋ ಸೇವ್ ಮಾಡಿಡ್ಬೋದು. ನಿಮ್ಮ ಬ್ರೈನ್ ಅಲ್ಲಿ 2,50,000 ಅಂದ್ರೆ ಎಷ್ಟು ಸಂಗ್ರಹ ಮಾಡಿರ್ಬೋದು ಅಂತ ಹೇಳಿದ 300 ವರ್ಷ.
ಸಕ್ಸಸ್ ಇಲ್ಲ ಅಂತ 300 ವರ್ಷ ನೀವು 24 ತಾಸು ಒಂದು ಸಿನಿಮಾ ನೋಡಿದ್ರೆ ತಿಳ್ಕೊ, ಅಷ್ಟು ಸಂಗ್ರಹ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಮೆದುಳಿಗೆ. ಎಷ್ಟು 300 ವರ್ಷ 24 ತಾಸು ಬಿಡದೆ ನೋಡ್ಬೇಕು ನೀನು. ನಿಮ್ ಸಬ್ಜೆಕ್ಟ್ ಎಷ್ಟು 300 ವರ್ಷ ಪಠಣ ಮಾಡದ 51 ದಿನ. ಎಷ್ಟು ದಿನದಾಗ 50 ದಿನ ಏನು ಒಂದು ಶಬ್ದ ನೋಡಿಲ್ಲ. ಬೆನ್ನಿನ ಸಾಮರ್ಥ್ಯ ಎಷ್ಟು ಅನ್ನೋದು ತಿಳ್ಕ 50 ದಿನ. ಅದಕ್ಕರ ಒಂದು ದಂಡ ಪರಾಯಣ ಅಥವಾ ಪರಾಕ್ರಮ ಅಂತ ಕರೀತಾರೆ. ಅದಕ್ಕೆ ಮಾಡಿ ತೋರಿಸಲ್ಲ ವಾರಣಾಸಿಯಲ್ಲಿ. ಇದನ್ನು ಮುಂಚೆ ಎಷ್ಟಾಗಿತ್ತು, ಯಾವಾಗಾಗಿತ್ತು? 1825 ಮಾಡಿದ್ದಪ್ಪ. 1825 ಮಾಡಿದ ನಂತರ 150 ವರ್ಷ ಯಾರು ಮಾಡಿದ್ದಿಲ್ಲ, ಆ ವ್ಯಕ್ತಿ ಮಾಡಿ ತೋರಿಸ. ಸರ್ 2000 ಶ್ಲೋಕ ಸರ್, ನಾನು 5000 ಶ್ಲೋಕ ಇಡ್ತೆ ಇಟ್ಕೊಳ್ಳೋಕೆ ಅವಕಾಶ ಅದ. ಆದ್ರೆ 2000 ಶ್ಲೋಕ ಹೆಂಗ್ ಇಟ್ಕೊಂಡವ? ಆ ಒಂದು ಲೈನ್ ಓದೋದ, ಅದನ್ನ ಮತ್ತೆ ರಿವರ್ಸ್ ಇಟ್ಕೋಬೇಕು. ಮತ್ತು ರಿವರ್ಸ್. ಈಗ ರಾಮ ಕಾಡಿಗೆ ಹೋದನು, ಇದೊಂದೇನ? ರಾಮ ಕಾಡಿಗೆ ಹೋದನು. ಲಾಸ್ಟ್ ಯಾವ್ದಾದ ಈ ಶಬ್ದ? ಮಧ್ಯದಲ್ಲಿ ಯಾವ್ದಾದ? ಕಾಡಿಗೆ. ಹೋದನು ಕಾಡಿಗೆ ರಾಮ. ಹಿಂಗ್ ರಿವರ್ಸ್ ಅನ್ಬೇಕು. ಒಂದು ಶಬ್ದ ಅವನ ತಪ್ಪು ನಡೆಸಿದೆ. ಯಾರು? ಮೆದುಳಿನ ಸಾಮಾನ್ಯ. ನಿಮ್ ಕ್ವಶನ್ ಎಷ್ಟದೆ? ಫಿಸಿಕ್ಸ್ ಎಷ್ಟು ಕ್ವಶನ್ ಬರ್ತವೆ, ಎಷ್ಟು ಫಾರ್ಮುಲಾ ಬರ್ತವೆ, ಹಿಸ್ಟ್ರಿ ಎಷ್ಟದೆ? ಹಿಸ್ಟ್ರಿ ಒಳಗೆ ಕಾಮರ್ಸ್ 2 ವರ್ಷ ಆದ್ರೂ ಇನ್ನ ಡೆಬಿಟ್ ವಾಟ್ ಗೋಸ್, ಕ್ರೆಡಿಟ್ ವಾಟ್ ಕಮ್ಸ್, ಇದು ಯಾವ್ದಾದ್ರು ಇನ್ನ ಗೊತ್ತಾಗ್ತಾ ಇದೆ. ಸೈನ್ಸ್ ಮುಗಿಸಿರ್ತಾರ, ರಿಲೇಟಿವ್ ಥಿಯರಿ ಗೊತ್ತಿರೋದು, ಐನ್ಸ್ಟೈನ್ನ ಸಾಪೇಕ್ಷ ಸಿದ್ಧಾಂತ ಅಂದ್ರೆ ಏನು ಗೊತ್ತಿರೋದು. ಯಾಕೆ ಹಿಂಗಾಯ್ತು? ನಮ್ಮ ಮೆದುಳನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ. ನಾವು ನಮ್ಮಲ್ಲ ಅಗಾಧ ಶಕ್ತಿ ಅದ. ಅದಕ್ಕೆ ನಮ್ಮ ಒಂದು ಬ್ರೈನ್ ನೆನಪಿನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ 4 ಹಂತದಲ್ಲಿ ನೆನಪು ಉಳಿತಾರೆ. ಎಷ್ಟಂತ? 4. ನೀನು ಓದುವ 4 ಹಂತ ನೀ ಬಳಸಬೇಕು. ಎಷ್ಟು? 4. ಒಂದನೇದು ರಿಜಿಸ್ಟ್ರೇಷನ್. ಅದಕ್ಕೆ ಏನಂತೀನಿ? ರಿಜಿಸ್ಟ್ರೇಷನ್, ನೋಂದಣಿ ಆಗಬೇಕು. ಏನಾಗಬೇಕು? ನೋಂದಣಿ ಆಗಬೇಕು. ಈಗ ಇಲ್ಲಿ ಪಾಠ ಮಾಡ್ತಿರ್ತಾರೆ ಟೀಚರ್. ಕೆಲವು ಮಕ್ಕಳು ಹೆಂಗದಾರೆ ಅಂದ್ರ ಒಂದ್ಸಲ ಅವ್ರು ಪಾಠ ಕೇಳೋದಾಯ್ತು, ತಕ್ಷಣ ಅದನ್ನೆಲ್ಲವನ್ನೂ ಹೇಳ್ತಾರ, ಇನ್ನೊಬ್ರಿಗೆ ಏನೂ ಆಗೋದಿಲ್ಲ. ಅಂದ್ರ ಒಬ್ಬರಿಗೆ ನೋಂದಣಿ ಹೆಚ್ಚಾಗ್ಯದ, ಇನ್ನೊಬ್ಬರಿಗೆ ಕಡಿಮೆ ಆಗ್ಯದ. ಯಾಕೆ ಒಬ್ಬರಿಗೆ ಹೆಚ್ಚಾಯ್ತು ಒಬ್ಬರಿಗೆ ಕಡಿಮೆ ಆಯ್ತು? ಗಮನ ಕೊರತೆ ಇದೆ. ಏನ್ ಕೊರತೆ ಅದಲ್ಲಿ? ಗಮನ ಕೊಟ್ಟು ಕೇಳಿಲ್ಲ. ಹೆಸರೇನು? ಇಲ್ಲ, ಮಕ್ಕಳ ಜೊತೆ ಮಾತಾಡ್ಕೊ ಕೂತಿರ್ತಾರ, ಅವ್ರ ಟೀಚರ್ ಅದ. ಆಗ ಎಷ್ಟು ನೀವು ಗಮನ ಕಡಿಮೆ ಕೊಡ್ತಿರಲ್ಲ, ಆ ಮೆದುಳು ರಿಜಿಸ್ಟರ್ ಆಗ್ಬಿಡ್ತದೆ. ಫಸ್ಟ್ ನಿಮ್ಮ ಮನಸ್ಸಿನಾಗ ಬಿಡಿಬೇಕಂತಂದ್ರೆ ಫಸ್ಟ್ ಬೇಸಿಕ್ ಅಂದ್ರೆ ಗಮನ ಕೊಟ್ಟು ಕ್ಲಾಸ್ ಕೇಳಬೇಕು, ಗಮನ ಕೊಟ್ಟು ಓದ್ಬೇಕು. ಸರ್ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟಾ. ನಾವು ಯಾಕಂದ್ರೆ ಗಮನ ಕೊಡ್ಲಾಕ ಆಗ್ತಾ ಇಲ್ಲ? ಯಾಕಂತ ಓದುವಾಗ ಮನಸ್ಸು ನಮಗೆ ಏಕಾಗ್ರತೆ ಬರೋದಿಲ್ಲ, ಅಲ್ಲಿ ಕಾನ್ಸಂಟ್ರೇಷನ್ ಯಾಕೆ ಬರೋದಿಲ್ಲ? ಪ್ರಶ್ನೆ ಅದು. ನಿನಗೆ ಕಾನ್ಸಂಟ್ರೇಷನ್ ಯಾಕೆ ಬರೋದಿಲ್ಲ ಓದಿನಾಗ ಅಂತಂದ್ರ, ಓದಿನ ನಿನಗೆ ಏಕಾಗ್ರತೆ ಯಾಕ ಇಲ್ಲ ಅಂತಂದ್ರ, ಓದಿನ ಮಹತ್ವ ನಿನಗೆ ಇನ್ನೂ ಅರ್ಥ ಆಗಿಲ್ಲ. ಎದ್ರ ಮಹತ್ವ? ಜ್ಞಾನದ ಮಹತ್ವ ನಿನಗೆ ಗೊತ್ತಾಗಿಲ್ಲ. ನಿಮಗ ಆದ್ರೆ ಈಗ ಇದು ಇದು ಕೈಯಂತ ನನ್ನ ಬಂಗಾರ, ಇದು ಗೊತ್ತಾಗಿಲ್ಲ. ಒಡ್ಡಬೇಕಾಗ್ತದೆ. ನೀ ಕೈ ಒಡ್ಡುವಂತ ವ್ಯಕ್ತಿ ಆಗ್ಬೇಕು, ಬೇರೆಯವರಿಗೆ ನೀಡುವ ಕೈ ನೀನಾಗ್ಬೇಕು. ಬೇರೆಯವರಿಗೆ ನೀಡುವ ಕೈ ನೀನಾಗಬೇಕಾಗಿತ್ತಂದ್ರ ಈಗ ನೀನ್ ಅಕ್ಷರವನ್ನು ಕೈ ಅಂತ ತಿಳ್ಕೋಬೇಡ. ಅಕ್ಷರ ಏನದ?
ಇದು ಕಠಿಣ. ಇವಾಗ ಹೆಂಗ ಅನ್ಸ್ತದ, ಇದನ್ನ ಯಾರು ಮಾಡ್ಯಾರಿತ್ತಲ್ಲ, ಅವ್ರಿಗೂ ಇದು ಒಕ್ಕೂಲರ್ಗೂ ಇದು. ಮತ್ತ ಕಾಲೇಜ್ದವ್ರು ಹೆಚ್ಚಿಗೆ ಕೆಲಸ ಹೆಚ್ಚಿಗೆ ಪಾಠ ತೊಂದ್ರೆ ಅವ್ರಿಗೂ ಬೈದು, ಮುಂಜಾನೆ ಯಾಕೆ ಸರ ಬೈದು. ಹಾ, ನಾನು ಲಾಸ್ಟ್ ಇಯರ್ ನನ್ನ ಕಾಲೇಜಿಗೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಬಂದಿದ್ದ. ನನ್ನ ಇನ್ಸ್ಟಿಟ್ಯೂಟ್ನಲ್ಲಿ ಸನ್ಮಾನ ಇಟ್ಕೊಂಡಿದ್ದೆ. ಅವ್ನು ಕೇಳಿದೆ, ನೀವು ಓದಿದ ಕಾಲೇಜ್ ಭಾಳ ಸ್ಟ್ರಿಕ್ಟ್ ಅದಂತಲೋ, ಹೆಂಗೆ ಮಾಡಿದೆ ಅಂತ ಕೇಳಿದೆ. ಹಿಂಗೆ ಕೇಳಿದೆ ದೊಡ್ಡ ನಾನೇ ಯಾಕೆ ಕೇಳಿದೆ ಅಂತ ನನಗೆ ಕರೀನೆ ಅಪಮಾನ ಆದಂಗಿತ್ತು ನನಗೆ. ಅವ ಏನಂದ ಒಳ್ಳೆ, ಸರ್ ನೀವು ಸ್ಟ್ರಿಕ್ಟ್ ಯಾಕೆ ಅಂತ ತಿಳ್ಕೊತೀರ, ಡಿಸಿಪ್ಲೈನ್ ಅಂತ ತಿಳ್ಕೊಡಿ ಸರ್. ಕರೆಕ್ಟ್ ಅದಲ್ಲ, ನೀವು ಸ್ಟ್ರಿಕ್ಟ್ ಯಾಕೆ ತಿಳ್ಕೊತೀರಲ್ಲ, ಡಿಸಿಪ್ಲೈನ್ ನಾಲ್ಕಕ್ಕೆ ಎಬ್ಬಿಸ್ಬೇಕನ್ನೋದು ಕಾಲೇಜ್ ರೂಲ್ಸ್ ಅದ. ನೀವು ಅದನ್ನ ಸ್ಟ್ರಿಕ್ಟ್ ಅಂತ ತಿಳ್ಕೊತೀರೋ ಡಿಸಿಪ್ಲೈನ್ ಅಂತ ತಿಳ್ಕೊತೀರೋ? ಹಾ, ಡಿಸಿಪ್ಲೈನ್ ಅಂತ ತಿಳ್ಕೊಂಡ್ರ ನಿಮ್ಗೆ ನೋವು ಆಗೋದಿಲ್ಲ. ಅದು ಸ್ಟ್ರಿಕ್ಟ್ ಅಂತ ತಿಳ್ಕೊಂಡ್ರ ನಿಮ್ಗೆ ಓದೋದು ನೋವು ಆಗ್ತದೆ. ಯಾವಾಗಲೂ ಮನುಷ್ಯನ ಇಡೀ ಜಗತ್ತಿನಲ್ಲಿ ಈ ಡಿಸಿಪ್ಲಿನ್ಗೂ ಮಹತ್ವ ಅದ. ಕರೆಕ್ಟ್ ಟೈಮ್ ಕೇಳಬೇಕು, ಕರೆಕ್ಟ್ ಟೈಮ್ ಊಟ ಟಿಫಿನ್ ಮಲ್ಕೊಳ್ಳೋದು, ಒಂದು ಲೈಫ್ ಅದಲ್ಲ ಇದು ಇದ್ದಾಗ ನಿಮ್ಮ ಕಲಿಕೆ ಒಂದು ಸಹಾಯಕವಾಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಓದಿನಲ್ಲಿ ಆ ಡಿಸಿಪ್ಲಿನ್, ಓದಿನ ಮಹತ್ವ, ಅದರ ಜೊತೆಗೆ ನೀವು ಯಾವುದೇ ಅಭ್ಯಾಸ ಮಾಡುವಾಗ ಓದುವಾಗ ನಿಮ್ಮ ರೂಮ್ನಲ್ಲಿ ನಿಮ್ಮ ಮುಖ ಕಿಟಕಿ ಕಡೆ ಮಾಡಿಕೊಡ್ಬಾರ್ದು, ಬೆನ್ನು ಮಾಡಿ ಕೊಡ್ಬಾರ್ದು. ಓದುವಾಗ ಕೆಲವು ಕಿಟಕಿ ನೋಡ್ಕೊಂಡು ಕೂತ್ಬಿಡ್ತಾರೆ ಓದ್ಲಾಕ. ಹಾ, ನಿಮ್ ಗೆಳತಿಯರು ಇಬ್ರು ಇದ್ರೆ ತಿಳ್ಕೊ, ನೀವು ಎದ್ರ ಬಿದ್ರ ಮುಖ ಮಾಡ್ಕೊಂಡು ಕೂಡಬಾರ್ದು. ನಿಮ್ಮ ಕೂಡ ನೀ ಬೆನ್ನು ಹಚ್ಕೊಡು. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಕೊಡ ಪುಸ್ತಕ. ಈಗ ನೀವು ಏಕಾಗ್ರತೆ ಬರ್ಬೇಕಲ್ಲ ನಿಮ್ಮಲ್ಲಿ. ಹಾ, ಒಂದು ಪುಸ್ತಕ ತೆಗೆದುಕೊಂಡು ಫಿಸಿಕ್ಸ್ ತೊಗೊಂಡು, ನಿನ್ನ ಬಯಾಲಜಿ ತೊಗೊಂಡು, ಅಥವಾ ನೀ ಕಾಮರ್ಸ್ ತೊಗೊಂಡು, ಅಕೌಂಟೆನ್ಸ್ ತೊಗೊಂಡು, ಹಿಸ್ಟ್ರಿ ತೊಗೊಂಡು, ಏನ್ ತೋತಿರಲ್ಲ ಆ ಪುಸ್ತಕ ನೀನು 40 ನಿಮಿಷ ಓದ್ತೇವೆ, 50 ನಿಮಿಷ ಓದ್ತೇವೆ. ಒಂದು ಪುಸ್ತಕ ಒಂದ್ಸಲ ಹಿಡಿದ ಅಂದ್ರ ಅದನ್ನ ಚೇಂಜ್ ಮಾಡಬೇಡಿ. ನಾವೇನ್ ಮಾಡ್ತೀವಿ, ಹಿಂಗ ತೊಗೊಂಡು ಹಿಂಗ ಅರ್ಧ ತಾಸನೆ ಮತ್ತೊಂದು ಬುಕ್ಕ ಚೇಂಜ್ ಮಾಡ್ತೀವಿ. ಬ್ಯಾಸರ ಇದನ್ನ ಹಿಂದೆಡೆ ಓದಂತೀವಿ. ಯಾವತ್ತು ಓದಾಕ ಕೂತಾಗ ಪುಸ್ತಕ ಚೇಂಜ್ ಮಾಡುವ. 40 ನಿಮಿಷ ಮಾಡಿರಲ್ಲ, 40 ನಿಮಿಷ ಏನೇ ಆಗಲಿ ಅದನ್ನೇ ಓದು. ಅದು ಮುಗಿದ ನಂತರ ಮತ್ತೊಂದು ಇನ್ನೊಂದು ಇಲ್ಲಿ ದೀರ್ಘ ಓದೋಕ್ಕಿಂತ ಇದನ್ನ ನೀವು ಅನ್ಸರ್ಸ್ರಿ, ತಾಕತ್ತಿ ಓದೋಕ್ಕಿಂತ 30 ನಿಮಿಷ ಓದಿ 5 ನಿಮಿಷ ಗ್ಯಾಪ್ ಮತ್ತೆ 30 ನಿಮಿಷ ಓದಿ. ಈಗ ನೀವು ಎಲ್ಲಿ ನೀವು ಗ್ಯಾಪ್ ಕೊಡ್ತಿಯಲ್ಲ, ನಮ್ಮ ಬ್ರೈನ್ ಶಕ್ತಿ ಹೆಚ್ಚಾಗ್ತದೆ. 60 ನಿಮಿಷ ಓದೋಕ್ಕಿಂತ 60 ನಿಮಿಷದಾಗ 5 ನಿಮಿಷ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟೆ ತಿಳ್ಕೊ. ಅದಕ್ಕೆ BME ಟೆಕ್ನಿಕ್ ಅಂತೀವಿ, ಬಿಗಿನಿಂಗ್, ಮಿಡಲ್, ಎಂಡ್. ಸಿನಿಮಾ 3 ತಾಸು ಇತ್ತಂದ್ರೆ ನಡಬರ್ಕ್ ಇಂಟರ್ವಲ್ ಆದ್ರೆ ಅದು ಮಜಾ ಬರ್ತದ, ಹೌದಿಲ್ಲ? ಹಂಗ ಮಧ್ಯದಲ್ಲಿ ನೀವು ಗ್ಯಾಪ್ ಕೊಡಿ, ವಿಶ್ರಾಂತಿ ತಗೊಂಡು ಅಭ್ಯಾಸ ಮಾಡಿ, ಗಮನ. ಆಮೇಲೆ ನಿಮ್ಮ ಓದುವ ರೂಮ್ನಲ್ಲಿ ನಿಮ್ ಗಮನ ಇರಬಾರ್ದಂದ್ರ ನಿಮ್ ಸುತ್ತಮುತ್ತ ಮೊಬೈಲ್ ಇರಬಾರ್ದು, ಟಿವಿ ಇರಬಾರ್ದು. ನಿಮ್ಮ ಕಿವಿಗೆ ಓದಿಗೆ ತೊಂದರೆ ಆಗುವಂಥದ್ದು ಏನೋ ನಿಮಗೆ ಇರ್ಬೇಕು. ನೀವು ಕೆಲವರು ಏನ್ ಮಾಡ್ತಾರ, ಇವತ್ತಿನ ಯುವಕರ ಮನಸ್ಸುಗಳ ಕಡಿಮೆ ಆಗೋದು ಓದ್ಲಾಗಂತಂದ್ರೆ ಮೊಬೈಲ್. ಓಕೆ, ಒಂದೇದು ಯಾವುದು ರೆಜಿಸ್ಟ್ರೇಷನ್, ಹೌದಾ? ಎರಡನೇದೇನು ಓದಿ ನೆನಪು ಕುಡಿಬೇಕಾದ್ರ ಧಾರಣ. ಅದಕ್ಕೆ ಹೇಳ್ತೀವಿ ಧಾರಣ, ಇಂಗ್ಲಿಷ್ನಾಗ ರಿಟೆನ್ಷನ್ ಅಂತ ಹೇಳ್ತೀವಿ. ಈಗ ನಿಮ್ಮ ಹೆಸರೇನು? ಆದರ್ಶ. ಓಕೆ, ಈಗ ಆದರ್ಶ 1 ತಾಸು ಅಭ್ಯಾಸ ಮಾಡ್ತಾನೆ, ನೆನ್ಪಿಟ್ಗಳೆಲ್ಲ 1 ತಾಸು ಅಭ್ಯಾಸ ಮಾಡ್ತಾನೆ.
ಅಭ್ಯಾಸ ಮುಗಿದ್ಕೊಳ್ಳಿ ಏನ್ ಮಾಡ್ತಾನ, ಮನಿ ಹೊಲ ಕೆಲಸ ಅದಕ್ಕೆ ಮಾಡ್ಲಕ್ಕ ಹೋಗ್ತಾನ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಅವ ಓದಿದ್ದು ಅದು ನೆನ್ಪನೆ ಉಳಿತದೋ ಉಳಿಯೋದು? ಉಳಿದಿಲ್ಲ. ನೆನ್ಪಿಡುವ ಎಲ್ಲರೂ ಇದು ಇಂಪಾರ್ಟೆಂಟ್. ನೀ ಓದಿದ್ದು ನೆನಪಿನೇ ಉಳಿಬೇಕಾದ್ರ ಧಾರಣ ಆಗಬೇಕು. ಧಾರಣ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಓದು ಮುಗಿದ ನಂತರ ಪುಸ್ತಕ ಮುಚ್ಚಿಟ್ಟು 10 ನಿಮಿಷದ ನೆನ್ಪು ಮಾಡ್ಕೋಬೇಕು. ನೀವು ಎಲ್ಲಿವರೆಗೆ ಇದು ನೆನಪು ಮಾಡ್ಕೊಳ್ಳೋದಲ್ಲ ಧಾರಣ ಆಗಬೇಕು. ಅದಕ್ಕೆ ಬಹಳ ಮಂದಿ ಹೇಳ್ತಿರ್ತಾರೆ, ಸರ್ ನಾವು ಓದಿದ್ದು ಯಾಕೆ ನೆನ್ಕೊಂಡು ನೀವು ಓದಿ ಆದ್ರೆ ಅದನ್ನ ಧಾರಣ ಮಾಡ್ಕೊಂಡಿಲ್ಲ. ಇವತ್ತೇನ್ ಓದ್ತೆ? ಇವತ್ತು ಯಾವ ಸಬ್ಜೆಕ್ಟ್ ಅನ್ನ? ಇತಿಹಾಸ. ಯಾವ ಚಾಪ್ಟರ್ ಅದ? ಫಸ್ಟ್ ಚಾಪ್ಟರ್ ಅದ. ಇಂಡಿಯನ್ ಹಿಸ್ಟ್ರಿ ಒಳಗೆ ಯಾವ್ದು ಅದ? ಯಾವ ಚಾಪ್ಟರ್ ಅದ? ಅದೇ ಯಾವ ಫಸ್ಟ್ ಚಾಪ್ಟರ್? ಕರ್ನಾಟಕದ ಭಾರತದ ಈಗ ಯಾವ್ದು ಹೇಳಕತ್ತಾರ? ಜಾಗತಿಕ ಇತಿಹಾಸ ಯಾವ್ದು? ಯುರೋಪಿಯನ್ ಹಿಸ್ಟ್ರಿ ಯಾರು? ಯಾವ್ದು? ಇಟಲಿ ಏಕೀಕರಣ, ಜಾಗತಿಕ. ಓಕೆ, ಈಗ ಇಟಲಿ ಏಕೀಕರಣ ಓದಿ. ಇಟಲಿ ಏಕೀಕರಣ ಓದಿದ ನಂತರ ಅದನ್ನು ಮುಚ್ಚಿಟ್ಟು ಇಟಲಿ ಏಕೀಕರಣದ ಅಗತ್ಯ ಏನಿತ್ತು? ಇಟಲಿ ಏಕೀಕರಣ ಅಂದ್ರೆ ಏನು? ಇಟಲಿ ಏಕೀಕರಣದ ಕಾರಣಕರ್ತರು ಯಾರು? ಇಟಲಿ ಏಕೀಕರಣದ ಹಂತಗಳೇನು? ಹೋರಾಟದ ಹಂತಗಳೇನು? ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಓದಿ ಅದನ್ನೆಲ್ಲವೂ ನೆನ್ಪು ಮಾಡ್ಕೋಬೇಕು. ನೆನಪು ಒಂದಿಷ್ಟು ಮರಿತ ತಿಳ್ಕೊ, ಮತ್ತೊಮ್ಮೆ ನೆನ್ಪು ಮಾಡ್ಕೊ. ನಿಮ್ಗ ಆಗದ ನೆನಪೇ ಹೆಚ್ಚು. ಒಂದು ಓದಿದ್ದನ್ನ ನೆನ್ಪು ಮಾಡ್ಕೊಳ್ಳೋದು. ಎರಡನೇದು ಒಬ್ಬ ನೋಬೆಲ್ ಪಾರಿತೋಷಕ ಪಡೆದವ ಹೇಳ್ತಾನ, ಅದ್ರ ಟೆಕ್ನಿಕ್ ಫೈನ್ಮನ್ ಟೆಕ್ನಿಕ್ ಅಂತ ಕರೆಯೋದು. ಏನು? ಫೈನ್ಮನ್ ಟೆಕ್ನಿಕ್ ಅಂದ್ರೆ ನೀನು ಓದಿದ್ದನ್ನ ನಿನ್ ಗೆಳತಿಗೆ ಅದನ್ನ ಹೇಳು. ನೀ ಓದಿದ್ದನ್ನ ನಿನ್ನ ಗೆಳತಿಗೆ ನೀ ಹೇಳು. ನೀ ಓದಿದ್ದನ್ನ ನಿನ್ನ ಗೆಳತಿ ನೀ ಹೇಳು. ನೆನಪಿನಾಗ ಹೆಚ್ಚು ಉಳಿತದ. ಅದನ್ನ ಫೈನ್ಮನ್ ಟೆಕ್ನಿಕ್ ಅಂತ ಕರೆದ್ರು. ಅವ ಇನ್ನೂ ಹೇಳ್ತಾನ, ಅದನ್ನ ಅತ್ಯಂತ ಸರಳವಾಗಿ ಮಾಡಿ ಹೇಳು. ನೋಡಿ, ಯಾವಾಗ ನೀವು ಇಡೀ ಇದರಲ್ಲಿ ನೆನಪಿನಲ್ಲಿ ಯಾವ ವಿಷಯ ನೀವು ಬಾಯಿ ಬಿಟ್ಟು ನೀವು ಗೆಳೆಯರಿಗೆ ಹೇಳ್ತೀರ ಅದು ಹೆಚ್ಚು ನೆನಪು ಉಳಿತ. ಅದಕ್ಕೆ ಇನ್ನೊಂದು ಹೆಸರು ಡಿಸ್ಕಸ್ ಅಂತಾರ, ಚರ್ಚೆ ಅಂದ್ರು. ಅದಕ್ಕೆ ಕ್ವಿಜ್, ರಸಪ್ರಶ್ನೆ ಕಾರ್ಯಕ್ರಮ. ಬರೇ ಇವತ್ತು ನಾವೇನು ಬರೇ ಓದೋದ್ರಿಂದ ಆಗೋದಿಲ್ಲ. ಎರಡನೇದು ಒಂದು ನಿಮ್ಮ ಫ್ರೆಂಡ್ಸಿಗೆ ಹೇಳೋದು. ಎರಡನೇದು ಕಾರಣ ಆಗ್ಬೇಕಾದ್ರ ಅದನ್ನ ಬರ್ತೈತಿ. 10 ಸಲ ಓದೋಕ್ಕಿಂತ 1 ಸಲ ಬರ್ತೈತಿ. ನಾನೊಂದು ಕ್ವಶನ್, ಯಾರಾದ್ರೂ ಒಬ್ಬರು ನೀನು ಯಾವ ಸಬ್ಜೆಕ್ಟ್ ಯಾವ ಚಾಪ್ಟರ್ ಕಠಿಣ ಆಗಿದೆ ಹೇಳಿ. ನಾನು ಯಾರಾದ್ರೂ ಈ ಚಾಪ್ಟರ್ ಕಠಿಣ ಆಗಿರುತ್ತೆ ನನಗೆ ಹೇಳ. ಯಾರಾದ್ರೂ ಒಬ್ರು ಹೇಳಿ. ಯಾವ್ದು ಚಾಪ್ಟರ್ ಕಠಿಣ ಆಗಿರ್ತಲ್ಲ 2 ಸಲ ಓದಿ ಆ ಸಬ್ಜೆಕ್ಟ್ ಸರಳ ಆಗ್ತದಲ್ಲ ನೋಡು. ನಾವು ಏನು ಮಾಡಿದ್ರು ಅದಕ್ಕೆ ಹೆಂಗ್ ತಿಳ್ಕೊಂಡ್ರಿ ಅಂದ್ರ ಅದು ಗಮ್ಮ ಹತ್ತದಂತ ತೆರೆಯಾಗ ಬಂದು ಅದು ಓದಿದ್ದು ಎಲ್ಲ ಒಟ್ಟು ಅಲ್ಲೇ ಅಂಟಬೇಕು ಕುದುರು ಕಣ್ಣು ತಿಳ್ಕೊಂಡಿರ್ತೀವಿ. ಅದು ಆಗೋದಿಲ್ಲ. ಏನ್ ಮಾಡ್ಬೇಕು? ಕಾರಣ ಆಗ್ಬೇಕಾದ್ರ ಓದಿದ್ದನ್ನ ಪುನರ್ಮನನ ಮಾಡ್ಬೇಕು, ಬರ್ತ್ ತೆಗಿಬೇಕು, ಸ್ನೇಹಿತರ ಜೊತೆ ಹೇಳಬೇಕು. ರಿಟೆನ್ಷನ್ ಆಗ್ತದ. ಮೂರನೇದು ಯಾವುದು? ರೆಜಿಸ್ಟ್ರೇಷನ್. ಮುಂದೆನೆ ಏನದು? ಸಂಯೋಗ. ಎಲ್ಲರೂ ನೆನ್ಪಿಡ್ಕೊಳ್ಳಿ, ನಿಮ್ಮ ಮೆದುಳಿನಲ್ಲಿ ದೀರ್ಘಕಾಲ ನೆನ್ಪಿಡಿಬೇಕಾದ್ರು. ಒಂದನೇದ್ರಾಗ ಪ್ರವೇಶ ಐತಿ ಮೆದುಳಿನಾಗ, ಎರಡನೇದ್ರಾಗ ಅದು ಸ್ವಲ್ಪ ನೆನ್ಪಿನಾಗ ಬಿಟ್ಟು ದೀರ್ಘಕಾಲ ನೆನ್ಪಿಡ್ಬೇಕು. ಯಾವಾಗ ಕೇಳಿದ್ರೆ ಹೇಳಂಗ ಆಗ್ಬೇಕಾದ್ರು. ಅದಕ್ಕೆ ಅವ ಏನೇನ ಫ್ಲೋ ಚಾಟ್ ಮಾಡಿ ಕೀವರ್ಡ್ ಮಾಡ್ಕೊಳ್ಳಿ, ಅದನ್ನ ಕೋಡಿಂಗ್ ಮಾಡ್ಕೊಳ್ಳಿ, ಅಕ್ರೋನಮಸ್ ಅಂತೀವಿ, ಸ್ವಿಚಿಂಗ್ ಮಾಡ್ಕೊಳ್ಳಿ. ನೋಡಿ,
ಈ ರೀತಿ ಗುಪ್ತ ಶಬ್ದಗಳನ್ನು, ಪಾಯಿಂಟ್ಸ್ಗಳು, ಚಿತ್ರಗಳನ್ನು ಡಯಾಗ್ರಾಮ್ದಾಗ ಮಾಡ್ಕೊಳ್ಳೋದು ಒಂದು ಭಾಗ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಆತ್ಮೀಯ ಸಭಾ ಇತಿಹಾಸದಾಗ ಇದಾವ. ಆತ್ಮೀಯ ಸಭಾ ಅಂತಕ್ಕಂಥದ್ದು ಇದನ್ನು ಸ್ಥಾಪನೆ ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಆತ್ಮೀಯ ಸಭಾ ಸ್ಥಾಪಕ ರಾಜಾರಾಮ್. ಇದನ್ನ ಹೆಂಗ್ ನೆನ್ಪಿಡ್ಬೋದು? ಆರಾಮ, ಆರಾಮ್, ಆರಾಮ್. ಒಂದು ಕೋಡ್ ಆಯ್ತಾ? ನೋಡಿ, ಮೇಘಾಲಯದ ರಾಜಧಾನಿ ಶಿಲಾಂಗ, ಅದನ್ನ ಮೆಲಾಂಗ್ ಅಂತ ನೆನ್ಪು ಮಾಡ್ಕೊಳ್ಳಿ. ಏನದು? ಮೆಲಾಂಗ. ಈಗ ಭೂಮಿಗೆ, ಸೂರ್ಯನಿಗೆ ಸಮೀಪ ಗ್ರಹ ಯಾವುದು? ಬುಧ. ಎರಡನೇದು ಯಾವುದು? ಮಂಗಳ. ಮೂರನೇದು ಭೂಮಿ. ನೋಡಿ, ಬುಧವಾರ ನೋಡಿ ನಾವಲ್ಲಿ ತಗೊಂಡಿವಿ. ಶುಕ್ರವಾರ, ಗುರುವಾರ ಭೂಮಿ, ಮಂಗಳವಾರ. ಹಿಂಗ್ ವಾರ ಅದನ್ನ ನೀವು ಹಿಂಗ್ ನೆನ್ಪಿಟ್ಕೊಂಡಾಗ ಅನುಕ್ರಮವಾಗಿ ನೆನ್ಪರ್ಲಕ್ ಸಾಧ್ಯ. ಯಾವಾಗ ಎಲ್ಲೆಲ್ಲಿ ಸಾಧ್ಯ ಆಗ್ತದಲ್ಲ ಅಲ್ಲೆಲ್ಲಿ ನೀವು ಫಾರ್ಮುಲಾ, ಕೋಡಿಂಗ, ಈಗ ನೀವು ಸೈನ್ಸ್ದಾಗ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗ, ಇಕ್ವೇಶನ್ ನೆನ್ಪಿಟ್ಕೋಬೇಕು, ಗಣಿತದ್ದು ಅವನ್ನೆಲ್ಲ ಒಂದೇ ಕಡೆ ಬರ್ಕೊಂಡು 2 ಸಲ ರಿಪೀಟ್ ಮಾಡ್ರಿ. ಸರಳವಾಗಿ ಆಗ್ತದ ಒಂದು ಭಾಗ. ಎರಡನೇ ಭಾಗ ಚಿತ್ರದ ಮೂಲಕ ಕಲಿಯೋದು. ಏನಾದ್ರೂ ಒಂದು ಚಿತ್ರ ಇಟ್ಕೊಳ್ಳಿ, ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ಓದಿದ ವಿಷಯ ಎಷ್ಟು ಮೈಂಡ್ ಮ್ಯಾಪ್ ಮಾಡ್ಕೊತಿರಲ್ಲ ಅದು ನೆನ್ಪಿನಾಗ ಹೆಚ್ಚು ಉಳಿತದೆ. ಮೂರನೇದು ಕನಿಷ್ಠ 6 ರಿಂದ 7 ತಾಸು ನಿದ್ದೆ ಮಾಡಬೇಕು. ಯಾಕಂತ ಹೇಳ್ತೀನಿ, ಇಡೀ ದಿನ ಓದಿದ್ದನ್ನ ರಾತ್ರಿ ಮಾತ್ರ ನಮ್ಮ ಮೆದುಳು ಸಾರ್ಟಿಂಗ್ ಮಾಡ್ತಿರ್ತದ, ಅದು ನೀವು ವರ್ಗೀಕರಣ ಮಾಡ್ತಿರ್ತದ, ಸಂಸ್ಕರಣ ಮಾಡ್ತಿರ್ತದ. 6 ರಿಂದ 7 ತಾಸು ನಿದ್ದೆ ಕಡಿಮೆ ಆಯ್ತ ತಿಳ್ಕೊ, ನೆನ್ಪಿನಾಗ ಉಳಿದಿಲ್ಲ. ನಮ್ಮ ಆ ರಾತ್ರಿ ಇಡೀ ದಿನ ಓದಿದ್ರೆ ಎಷ್ಟು ಇಂಪಾರ್ಟೆಂಟ್ ನೀವು ಅನ್ಸ್ಕೊಟ್ಟು ಓದಿರ್ತಿಲ್ಲ, ಮಲ್ಕೊಂಡಾಗ ಅದು ವರ್ಗೀಕರಣ ಮಾಡ್ತಿರ್ತದ. ಇದು ಇಂಪಾರ್ಟೆಂಟ್. ಅದಕ್ಕ ಅವಾಗ ಏನೇನು ದೀರ್ಘ ಮೆಮರಿಗೆ ಅದು ವರ್ಗಾವಣೆ ಆಗ್ತದೆ, ಅಲ್ಪಾವಧಿಯಿಂದ ದೀರ್ಘಾವಧಿಗೆ. ಮೂರನೇದು ಮೆಡಿಟೇಷನ್ ಮಾಡಬೇಕು. ಇಲ್ಲಿ ಕಂಪಲ್ಸರಿ ಅದಲ್ಲ, ಅದೇ ನಾನು ಚೇರ್ಮನ್ರಿಗೆ ಹೇಳ್ತೀನಿ, ಒಟ್ಟು ಮೆಡಿಟೇಷನ್ ಕಡ್ಡಾಯ ಮಾಡೋದು. ನೀವು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂಡಿ ನಿಮ್ ಬದುಕಿನ ದೊಡ್ಡ ಪರಿವರ್ತನೆ ಆಗ್ತದೆ. ನಾನು ಎಲ್ಲರೂ ಹೇಳ್ತಾರೆ, ಸರ್ ಏಕಾಗ್ರತೆ ಬರಬೇಕು. ಕರೆಕ್ಟ್, ಮೆಡಿಟೇಷನ್ ಮಾಡಿದೆ. ಇದು ಸರ್ ನಾನು ಮೆಡಿಟೇಷನ್ ಮಾಡಿದೆ, ಬರ್ಲಿಕ್ಕಾಗ್ತದೆ. ಒಂದು ಸಂಯೋಜನೆ ಆಗ್ಬೇಕಾದ್ರ ಮೆಡಿಟೇಷನ್ ಇರಬೇಕು, ಫಿಸಿಕಲ್ ಎಕ್ಸರ್ಸೈಸ್ ಇರಬೇಕು. ಫಿಸಿಕಲ್ ಎಕ್ಸರ್ಸೈಸ್ ಇದ್ದಾಗ ದೇಹಕ್ಕ, ಮೆದುಳಿನಲ್ಲಿ ನಮಗೂ ಉತ್ತಮವಾದಂತ ರಾಸಾಯನಿಕ ಉತ್ಪತ್ತಿ ಆಗ್ತಾವ. ನೀವು ನೋಡಿ, ಆಟ ಆಡ್ಕೊಂಡ್ರೆ ಮನಸ್ಸು ಉಲ್ಲಾಸ ಇರ್ತದ, ಅಲ್ಲಿ ರಾಸಾಯನಿಕ ಪರಿವರ್ತನೆ ಕಾಣಾಗ್ತದೆ. ಮೆಡಿಟೇಷನ್ ಮಾಡಿ ನೋಡಿ, ಶಾಂತ ಅನಿಸ್ತದ ಮನಸ್ಸು. ನಿಮಗೆ ಯಾರ್ಯಾರು ತಲೆನೋವದ, ಬೆನ್ನೋವದ, ಕಾಲು ನೋವದ, ಎಲ್ಲಾ ನೋವುಗಳು ಮಾನಸಿಕ ಇರಲಿ, ದೈಹಿಕ ಇರಲಿ, ಅದಕ್ಕೆ ದೊಡ್ಡ ಔಷಧ ಅಂದ್ರೆ ಮೆಡಿಟೇಷನ್. ಇದು ಸಂಯೋಜನೆಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಏನ್ ಮಾಡ್ತದ? ಸಂಯೋಜನೆ ಪೂರಕ. ಮೂರನೇದು, ನಮ್ಮ ಈ ಸಂಯೋಜನೆಗೆ ಅಡ್ಡಿ ಆಗುವುದೇನು, ಅದು ನಾಶ ಮಾಡ್ತಾನೆ ಓದಿದ್ದನ ನೆನಪಿಟ್ಟುಕೊಳ್ಳಿ. ನಿಮ್ಮ ಕೆಟ್ಟ ಹ್ಯಾಬಿಟ್ಸ್. ಯಾರು ಸಿಗರೇಟ್ ಸೇರ್ತಿರ್ತಂದ್ರ ಅವ್ನ ನೆನಪಿನ ಮೆಮರಿ ಇಂಪ್ರೂವ್ ಆಗೋದಲ್ಲ. ಯಾರು ಗುಟ್ಕಾ ತಿಂತಿರ್ತಾರಲ್ಲ ಅವನ ಮೆಮರಿ ಇಂಪ್ರೂವ್ ಆಗೋದಲ್ಲ. ನಾವೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಹಳ್ಳಿಗಳು ಗೊತ್ತಿರ್ತಾನ, ಬಹಳ ಕುಡಿದಿರ್ತಾನ ತಿಳ್ಕೊ, ಅವ ಎಲ್ಲಿಗೆ ಹೋಗ್ಬೇಕಂತ ಮರ್ತಿರ್ತಾನ, ರೋಡೆ ಬಿದ್ದಿರ್ತಾನ, ಚರಂಡೆ ಬಿದ್ದಿರ್ತಾನ. ಈ ಗುಟ್ಕಾ ತಿನ್ಬೇಕ ಪದೇ ತಿನ್ಬೇಕಂತ ಅನ್ಸ್ತದ, ಸಿಗರೇಟ್ ಪದೇ ಅಂತ ಅನ್ಸ್ತದ. ಈಗ ಅಕ್ಕಿ ಬಿಗ್ ಬಾಸ್ ನೋಡ್ಬೇಕಂತ ಪದೇ ಬಿಗ್ ಬಾಸ್ ನೋಡ್ಬೇಕಂತ ಅನಿಸ್ತದ. ಅದನ್ನ ಬಿಟ್ಟು ಕಾವ್ಯಾಗ ಗಿಲ್ಲಿಗೆ ಮದುವೆ ಆದ್ರೂ ಮೊಬೈಲ,
ಸಿಗರೇಟ, ಧೂಮಪಾನ ಯಾರು ಎಷ್ಟು ಇದಕ್ಕೆ ಅಂತೀವಿ ನಾವು ಮನೋನಿಗ್ರಹ ಅಂತ ಕೇಳ್ತೀವಿ. ಒಬ್ಬ ವಿದ್ಯಾರ್ಥಿ ಯಶಸ್ವಿ ಆಗ್ಬೇಕಾದ್ರ ನಿನ್ನ ದೈಹಿಕ ಬಯಕೆಗಳು ಏನದವ, ಎಷ್ಟೋ ಕಾಲೇಜ್ನಾಗ PU ಕಾಲೇಜ್ನಾಗ ಡ್ರಗ್ಸ್ ಅಡಿಕ್ಟ್ ಆದವ್ರು ಅದಾರ, ಸಣ್ಣ ಸಣ್ಣ ಹೆಣ್ಮಕ್ಳು ಹುಡುಗರು ಲವ್ ಮಾಡಿ ಓಡೋದವ್ರು ಅದಾರ. ಇವತ್ತೇ ನಾನು ಬೆಳಿಗ್ಗೆ ಸುವರ್ಣ TV ನೋಡ್ಲಕತ್ತಿದ್ದೆ, PUC ಫೇಲ್ ಆಗ್ಯಾಳ, ಗಾಂಜಾ ಮಾರಾಟಕ್ಕೆ ಒಲವು ಉಂಟಾಗ್ತದ, ಹುಡುಗರಿಗೆ ಹುಡುಗಿಯರ ಬಗ್ಗೆ ಒಲವು ಆಗ್ತದ, ನಿಮ್ಮ ಓದು ಹಳ್ಳ ಹಿಡಿ. ದಯವಿಟ್ಟು ನಿಮ್ಮ ಓದು ಮುಗಿತನ, ನಿಮ್ಮ ಕಾಲ್ ಮೇಲೆ ನಿಂದಿರ್ತಾನ, ಇಂಥವುಗಳಿಗೆ ನೀವು ಬಲಿಯಾಗಬೇಡಿ. ಜೀವನ ಹಾಳಾಗ್ತದೆ. ಎಷ್ಟು ಮಕ್ಕಳು ಹಾಳಾಗ್ಯಾವ, ಸಣ್ಣ ಸಣ್ಣ ಮಕ್ಕಳು ಇವತ್ತು ಪುಕ್ಸೋ ಕೈದೇನಿ ಜೈಲ್ನಾಗ ಅದಲ್ಲ ಅಂತ ನೋವು ಆಗ್ತದೆ ನನಗಿರುತ್ತೆ. ಸಣ್ಣ ಸಣ್ಣ ಹೆಣ್ಮಕ್ಳು ಮಹಾರಾಷ್ಟ್ರ ಗೋವಾಕ್ಕೆ ಓಡೋಗಿ ಹಿಂದಾಡಿ ಅವು ಆ ಕಡೆ ಅಪ್ಪನ ಮನೆಗೂ ಇದಾಗಿಲ್ಲ, ಆ ಕಡೆ ಗಂಡ ಮನೆಗೂ ನಡಬರ್ಕ ಚೆನ್ನಾಗಿ ಉದಾಹರಣೆಗಳು ಬೀದಿ ಹಣ ಆಗ್ತದೆ. ದಯವಿಟ್ಟು ಮಕ್ಕಳೇ ಅಂತಪ್ ಮಾಡಬೇಕು. ನಿಮ್ಮೆಲ್ಲ ಓದೋದು ಹಾಗೆ ಎಷ್ಟು ಮನೋನಿಗ್ರಹ, ನಾನು ಮನಸ್ಸನ್ನು ನಿಗ್ರಹ, ಸೆಲ್ಫ್ ಕಂಟ್ರೋಲ್ ಇಂಪಾರ್ಟೆಂಟ್. ನನ್ನ ಮನಸ್ಸಂತ ಶಕ್ತಿ ಅದ, ನಾನು ಸೋಲೋದಿಲ್ಲ. ಈಗ ನಾನು ಇಲ್ಲೇ ಕೂತಾರೆ ಅವರು ಸರ್ ರೆಸ್ಪೆಕ್ಟ್ ಕೊಡ್ತಾರೆ, ಬೆರಾರ್ ಸರ್ ಏನು ಕ್ಯಾರೆಕ್ಟರ್ ಇರ್ತಾರೆ. ನಾ ಏನು ಕುಡಿಬಹುದು, ಸಿಗರೇಟ್ ಸೇರ್ಬೋದು, ಎಲ್ಲ ಮಾಡ್ಬೋದಾಗಿತ್ತು, ಚಹಾ ಸರಿಕೆ ಕುಡಿಯೋದು. ಇದು ನಮ್ಮ ನೈತಿಕತೆ, ನಮ್ಮ ಆತ್ಮವಿಶ್ವಾಸ. ಅದಕ್ಕ ಈ ಚಟಗಳಿಂದ ನೀವು ದೂರಿದಷ್ಟು ಇದು ಕನ್ಸಲ್ಟೇಷನ್. ಕೊನೆಯದು ರೀಕಾಲ್, ಓದಿದ ನೆನಪಿಗೆ ಬರ್ಬೇಕು. ಏನ್ ಬರ್ಬೇಕು? ನೆನಪಿಗೆ ಬರ್ಬೇಕು. ನೆನಪಿಗೆ ಬರ್ಬೇಕಾದ್ರೆ ಒಂದೇ ಸೂತ್ರ, ನೀ ಹ್ಯಾಪಿಯಾಗಿರ್ಬೇಕು. ನೀವು ಎಷ್ಟು ಹ್ಯಾಪಿಯಾಗಿರ್ತಿರಲ್ಲ, ಖುಷಿಯಾಗಿರ್ತಿರಲ್ಲ, ಓದಿದ್ದು ನೆನಪಾಗ್ತದ, ಓದಕ್ಕೂ ಮೋಟಿವೇಶನ್ ಆಗ್ತದೆ. ಹಾಗಾದ್ರೆ ಇವತ್ತಿನ ಮಕ್ಕಳು ಯಾಕೆ ಹ್ಯಾಪಿ ಕಳ್ಕೊಂಡಾರ, ಸಂತೋಷ ಯಾಕೆ ಕಳ್ಕೊಂಡಾರ ಅಂದ್ರ, ಒಂದು ಕುಟುಂಬ ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮ ಅವ್ವ ಸರಿ ಇಲ್ಲ, ನಾವು ಬಡತನ ಇದೀವಿ, ನಮ್ಮ ಅಪ್ಪ ಇಂಥದ, ನನ್ನ ಗೆಳತಿ ಅಪ್ಪ ನೌಕರಿ ಮಾಡ್ತಾನ, ನಮ್ಮ ಅಪ್ಪ ರೈತ ಅದನ. ಒಂದು ಕಾರಣಕ್ಕೆ ಜಾತಿ ಕಾರಣಕ್ಕೆ, ನಮ್ಮ ಜಾತಿ ಇಂಥದ, ಅವ್ರ ಜಾತಿ ಇಂಥದ. ಎಷ್ಟೋ ಹುಡುಗಿಯರು ಇರ್ತಾರ, ನಾನು ಹುಡುಗ ಒಮ್ಮೆ. ಇದು ನಮ್ಮ ಕಿಲನೇ ಇದು ಒಂದು. ಎರಡನೇದು ನಮ್ಮ ಸೌಂದರ್ಯ, ನಮ್ಮ ಗೆಳತಿ ಮುಖ ಅದು ಸೂಪರ್. ಇವತ್ತ ಇಲ್ಲಿ ಬಂದೀನಿ, ಬಾಕಿ ಸ್ಕೂಲಿಗೆ ಬಂದೀನಿ ಹೇಳ್ತೀನಿ ಅಂದ್ರ, ಮಕ್ಕಳೇ ಇವತ್ತಿಂದ ನೀ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಬೇಡ. ನೀ ಬೆಳವಣಿಗೆ ಇವತ್ತಿಂದ. ನನಗೂ ಹಂಗೆ ಅನ್ಸುತ್ತೆ, PU ಕಾಲೇಜ್ ಹೋದಾಗ ಮತ್ತೆ ನಾನು ಹೈಸ್ಕೂಲ್ನಾಗ ಇದ್ದೆ, ನನಗೆ ಫಸ್ಟ್ ನನ್ನೇ ನಿಂದಿರ್ತಿದ್ರು. ನನಗೆ ಏನ್ ಸಮಸ್ಯೆ ಅಂದ್ರೆ PUC ನನಗೆ ಯಾರು ಗಡ್ಡೆ ಸಿಗ್ತಾರಂತ ಕೈ ಹಾಕಿದ್ದೆ, ಅಂದ್ರೂ ನಾನೇ ಅದನ್ನಂತ ನಾವು ಹುಡುಗರಿಗೆ ಗೊತ್ತದ, ಅದು ಮಹಾನ್ ಹಾಕೊಡ್ದ ನಮ್ಮ ಕಟ್ಟಿದ್ದವ್ರಿಗೆ. ಆದ್ರೆ PUCಯಲ್ಲಿ ಒಳ್ಳೆ ಸ್ನೇಹಿತರು ಬಂದು, ಸ್ವಾಮಿ ವಿವೇಕಾನಂದ ಪುಸ್ತಕ ಓದಿದೆ, ನನ್ನ ಶಕ್ತಿ ಏನನ್ನು ಗೊತ್ತಾಯಿತು. ಇದೇ ಗಿಡ್ಡ ವ್ಯಕ್ತಿ ಚಾಣಕ್ಯ ಕಲಿಕೆ ಪ್ರಾರಂಭ ಮಾಡಿ 25,000 ಸರ್ಕಾರಿ ನೌಕರಿ ಕೊಡ್ತಿದ್ದಾರೆ. ಕೆಳಗೆ ಬಿದ್ದರೆ ಎಷ್ಟು? ಅವರು ಹಳಿ ಬಟ್ಟಿನೇ ಹಾಕೋದ್ರಿ. ಕೀಳರಿಮೆ ಬೇಡ ಮಕ್ಕಳೇ, ನಾ ಗ್ರಾಮೀಣ ಪ್ರದೇಶ ಅದೀನಿ, ನಾ ಇಂಥ ಜಾತಿ ಅದೇನೆ, ಯಾವತ್ತೂ ನೀವು ಮನಸ್ಸಿನ ಬರಬಾರ್ದು. ಐ ಆಮ್ ಗ್ರೇಟ್, ಐ ಕ್ಯಾನ್, ನಾ ಮಾಡಬಲ್ಲೆ. ಏನು ನನ್ನ ಸಾಧ್ಯ ಅದ. ಅದಕ್ಕೆ ಸೋಲು ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ. ಕೊನೆಯದಾಗಿ ಒಂದು ಕಟ್ಟಿಯಾಗಿ ಇತ್ತು, ಅದಕ್ಕೆ ಕಲ್ಯಾಣ ಅಂತೀವಲ್ಲ, ದೇವಸ್ಥಾನ ಅಂತಿತ್ತು. ಆ ಬಾವಿಯ ಒಂದು ವಿಶೇಷತೆ ಅಂದ್ರೆ ಅದರೊಂದು ನಾಣ್ಯ ಹೋಗಿ ಏನ್ ಬೇಡ್ಕೊತಾರ ಅದು ಸಿಗ್ತೈತಿ.
ಒಬ್ಬ ಬಂದ, ಒಂದು ನಾಣ್ಯ ಹೋದ, ನನಗೊಂದು ಮೊಬೈಲ್ ಬೇಕಂದ. ಮೊಬೈಲ್ ಬಂತು, ತೊಗೊಂಡು ಹೋದ. ಇನ್ನೊಬ್ಬ ಬಂದ, ನನಗೆ ಜಿಲೇಬಿ ತಿನ್ಬೇಕಂತ ಆಸೆ ಆಗ್ಯದ ಅಂದ. ಅವನಿಗೆ ಜಿಲೇಬಿ ಸಿಕ್ತು. ಇನ್ನೊಬ್ಬ ಬಂದ, ಅವ ಏನು ಕೇಳ್ಬೇಕ, ನನ್ನ ಸುಂದರ ಹೆಂಡತಿ ಕೊಡುತ್ತೆ. ಆದ್ರೆ ಅದನ್ನ ಏನೇನಿತ್ತು ಕೇಳಿದು ಕೊಡ್ತಿತ್ತು. ಸುಂದರ ಕರ್ಕೊಂಡು ಹೆಂಗ್ ರಾತ್ರಿ ಆದಂಗ ಹೆಂಗ ಹೊಟ್ಟೆ ಆಯ್ತಲ್ಲ, ಕೈಯ ಕಾಲ ಎಲ್ಲ ಹೊಲಿಸಾಗಿ ಅವ್ರದ್ದು ಬಿದ್ದು ತೆಗೆದುಕೊಂಡಾಗ ನಾ ಕೇಳಿದ್ನಿ, ಸುಂದರ ಹುಡುಗಿನ ಇದು ಮುದಿಕೆ, 90 ವರ್ಷ ಮುದಿಕೆ, ನಾನು ಮೋಸ ಮಾಡ್ತಿರ್ತವ ಆಕೆ ಬಿಟ್ಟ. ಆಗ ಕೈ ಹಿಡಿದ, ಎಳೆದು ಆ ಮುದಿಕೆ ಅವನ ನಾನು ಯಾಕೆ ಕಟ್ಟಿ ಅಂತ ಕೇಳ್ತಾನೆ. ಮಾಯಿ ಮೋಸ ಮಾಡಿದ. ನಾನು ಸುಂದರ ಹೆಂಡತಿನ ಕೇಳಿದ್ದೆ, ಏನ್ ಕೊಟ್ಟದ, ಮುದಿಕೆ ಕೊಟ್ಟದ. ಮಗನೇ ನೆನಪು ಮಾಡ್ಕೊ, ಆ ನಾಣ್ಯ, ಆ ಬಾಯಿಗೆ ಯಾವ ನಾಣ್ಯ ಹೋಗಲಿ ನೆನಪು ಮಾಡ್ಕೊ. ಮಗನೇ ಬಟ್ಟೆ ನಾಣ್ಯ ಒಗದಿ, ನಕಲಿ ನಾಣ್ಯ ಒಗದಿ, ಮಗ ಸುಂದರ ಹೆಂಡತಿ ಬೇಕು ಅಂತ ಒಂದು ಕಡೆ. ಹಾಗೆ ಅವಾಗ ಹಂಗ ಮಕ್ಕಳೇ, ನಿಮ್ಮ ಪ್ರಯತ್ನ ನಕ್ಕಿ ಇದ್ರೆ ಜೀವನ ಕೂಡ ನಕ್ಕಿ ಆಗ್ತದೆ. ಯಾವಾಗ ತಪ್ಪಾಗಲ್ಲ. ನಮ್ಮ ಪ್ರಯತ್ನ ಪ್ರಾಮಾಣಿಕ ಇರ್ತದೆ. ನಮ್ಮ ಸೋಸ್ಲಕ್ಕೆ ಅಲ್ಲಿಂದ ಸಾಧ್ಯ, ನಮ್ಮ ಬೆಳಕ್ಕೆ ಸಾಧ್ಯ ಇಲ್ಲ. ಅಂತ ಶಕ್ತಿ ನಮ್ಮ ಮಕ್ಕಳಿಗೆ ಓದಕ್ಕೆ ಬೇಸರ ಮಾಡ್ಕೋಬೇಕು, ವರ್ಕ್ ಮಾಡಕ್ಕೆ ಬೇರೆ ನೋವು ಮಾಡ್ಕೊಳ್ಕೋಬೇಕು. ಯಾರೋ ಟೀಚರ್ ಒಂದು ಏನೋ ಅಂದ್ರೆ ತಿಳ್ಕೊ, ಅದು ನಿಮ್ಗೆ ಒಳ್ಳೇದಕ್ಕ. ಅಪ್ಪ ಅಮ್ಮ ಹೊಡಿಲಿಲ್ಲ ಅಂದ್ರೆ, ಟೀಚರ್ ಹೊಡಿಲಿಲ್ಲ ಅಂದ್ರೆ ನಾವು ನಾಳೆ ಪೊಲೀಸ್ ಕೈಗೆ ಇಟ್ಕೊಳ್ತಾವ ಮಕ್ಕಳೇ. ಅದಕ್ಕೆ ಅವಕಾಶ ಕೊಡಬೇಡಿ. ಅದ್ಭುತವಾದಂಥ ವ್ಯಕ್ತಿಗಳೇ ಬಹುಶಃ ಒಳ್ಳೆ ಕಾಲೇಜ. ನಾನು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಶಿಸ್ತು, ಇಷ್ಟು ಪ್ರೀತಿಯಿಂದ ಕೇಳಿದಂಥ ಫಸ್ಟ್ ಕಾಲೇಜ. ಅಂತ ಕಾಲೇಜನ್ನು ತಯಾರು ಮಾಡಿದಂಥ ಸಹೋದರರಿಗೆ ಇಂಥ ಕೆಲಸ ಆಗೋಕೆ ಇವತ್ತು ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂಥ ಕೆಲಸ.